ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಅಲಂಕಾರದ ವಿಷಯವನ್ನು ಮುಂದುವರಿಸೋಣ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಅರ್ಥಾಂತರ ನ್ಯಾಸ ಅಲಂಕಾರದ ಬಗ್ಗೆ ತಿಳಿದುಕೊಂಡಿದ್ವಿ ಮಕ್ಕಳೇ. ಅರ್ಥಾಂತರ ನ್ಯಾಸ ಅಲಂಕಾರ ಎಂದರೇನು, ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಉದಾಹರಣೆಯನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಇನ್ನೊಂದು ಬಾರಿ ಅರ್ಥಾಂತರ ನ್ಯಾಸ ಅಲಂಕಾರ ಎಂದರೇನು ಅನ್ನೋದನ್ನು ನೆನಪು ಮಾಡಿಕೊಂಡು ಮುಂದಿನ ಉದಾಹರಣೆಗಳಿಗೆ ನಾವು ಈ ದಿನದ ತರಗತಿಯಲ್ಲಿ ಮುಂದಕ್ಕೆ ಹೋಗೋಣ. ನೆನಪಿದೆ ಮಕ್ಕಳೇ ನಿಮಗೆಲ್ಲರಿಗೂ ಕೂಡ, ಅರ್ಥಾಂತರ ನ್ಯಾಸ ಅಲಂಕಾರ ಅಂದರೆ ಸರಳವಾಗಿ ನೆನಪಿಟ್ಕೊಂಡ್ಬಿಡಿ. ಅಲ್ಲಿ ಎರಡು ಥರದ ವಾಕ್ಯಗಳು ಬಂದ್ಬಿಡ್ತವೆ. ಒಂದು ಸಾಮಾನ್ಯ ವಾಕ್ಯ, ಇನ್ನೊಂದು ವಿಶೇಷ ವಾಕ್ಯ ಬಂದಿರುತ್ತೆ. ಒಂದು ವಾಕ್ಯದಿಂದ ಇನ್ನೊಂದು ವಾಕ್ಯವನ್ನ ಸಮರ್ಥನೆ ಮಾಡುವುದೇ ಅರ್ಥಾಂತರ ನ್ಯಾಸ ಅಲಂಕಾರ ಅನ್ನೋದು ನಿಮಗೀಗಾಗಲೇ ಗೊತ್ತಾಗಿದೆ. ಅದರ ಮೂಲಕ ನಾವಾಗಲೇ ಒಂದು ಉದಾಹರಣೆಯನ್ನು ನೋಡಿದ್ವಿ. ಈಗ ಅದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದೆರಡು ಉದಾಹರಣೆಗಳನ್ನು ನೋಡ್ತಾ ಬರೋಣ. ಇಲ್ಲಿ ಉದಾಹರಣೆಯ ವಾಕ್ಯವನ್ನು ಬರೆದಿದ್ದೀನಿ, ಗಮನ ಕೊಡಿ ಮಕ್ಕಳೇ. ಏನಿದೆ ನೋಡಿ, ಆತನು ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಬಂದನು. ಜಾಣ ವಿದ್ಯಾರ್ಥಿಗಳು ಯಾವಾಗಲೂ ರ್ಯಾಂಕ್ ಅನ್ನ ಪಡೆದುಕೊಳ್ಳುತ್ತಾರೆ. ಹೆಚ್ಚು ಕಡಿಮೆ ಓದುವಂತಹ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಅದರಲ್ಲೂ 10ನೇ ತರಗತಿ ಓದುವಂತಹ ಮಕ್ಕಳಿಗೆ ಹೇಳಿ ಮಾಡಿಸಿದಂತಹ ಒಂದು ಮಾತು ಅಥವಾ ಒಂದು ವಾಕ್ಯ, ಅದು ಈ ಅರ್ಥಾಂತರ ನ್ಯಾಸ ಅಲಂಕಾರಕ್ಕೆ ಉದಾಹರಣೆಯಾಗಿ ಕೊಡಬಹುದು. ನೋಡಿ ಏನಿದೆ ಮಕ್ಕಳೇ, ಆತನು ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಬಂದನು. ಜಾಣ ವಿದ್ಯಾರ್ಥಿಗಳು ಯಾವಾಗಲೂ ಪ್ರಥಮ ರ್ಯಾಂಕ್ ಅನ್ನ ಪಡೆದುಕೊಳ್ಳುತ್ತಾರೆ. ನೀವೀಗ ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನು ಗೊತ್ತಾ? ಕೊಟ್ಟಿರುವ ಅರ್ಥಾಂತರ ನ್ಯಾಸ ಅಲಂಕಾರದಲ್ಲಿ ವಿಶೇಷವಾಗಿರ್ತಕ್ಕಂತಹ ವಾಕ್ಯ ಯಾವುದು, ಸಹಜವಾಗಿರುವಂತಹ ಸಾಮಾನ್ಯ ವಾಕ್ಯ ಯಾವುದು ಅನ್ನೋದನ್ನ ಪತ್ತೆ ಮಾಡಬೇಕು. ಅದೇ ಮೊದಲನೇ ಕೆಲಸ. ಕೆಲವು ವಿದ್ಯಾರ್ಥಿಗಳಿಗೆ ನೋಡ್ತಾನೆ ಗೊತ್ತಾಗ್ಬಿಟ್ಟಿರ್ತತಿ, ಇದೇ ವಿಶೇಷ ವಾಕ್ಯ, ಇದೇ ಸಾಮಾನ್ಯ ವಾಕ್ಯ ಗೊತ್ತಾಗ್ಬಿಟ್ಟಿರ್ತತಿ. ನೋಡಿ, ಈಗ ನಾವು ಕೂಡ ಗಮನ ಹರಿಸೋಣ. ನೋಡಿ ಎಲ್ಲೇನಿದೆ, ಆತನು ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಬಂದನು. ಆತನು ಅಂದ್ರೆ ಯಾರು ಬೇಕಾದರೂ ಆಗಿರಬಹುದು. ಒಬ್ಬ ವಿದ್ಯಾರ್ಥಿ ನಡೆದಂತಹ ಪರೀಕ್ಷೆಯಲ್ಲಿ ಏನಾಗಿದ್ದಾನೆ, ಪ್ರಥಮ ರ್ಯಾಂಕ್ ಬಂದನು. ನೀವೇ ಗಮನಿಸಿ, ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್, ಫಸ್ಟ್ ರ್ಯಾಂಕ್ ಬರ್ತಾನೆ, ಉನ್ನತ ಶ್ರೇಣಿಯಲ್ಲಿ ಅಂಕಗಳನ್ನು ಗಳಿಸಿದಾನೆ ಅಂತಂದ್ರೆ ಅದು ಸಾಮಾನ್ಯ ಸಂಗತಿನ ಅಲ್ಲ. ಅದೇನಾಗಿದೆ, ವಿಶೇಷವಾಗಿರ್ತಕ್ಕಂತಹ ಸಂಗತಿಯಾಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ನೆನಪಿಟ್ಕೋಬೇಕು, ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಬಂದನು ಅನ್ನೋದು ಎಂತಹ ವಾಕ್ಯವಾಗಿದೆ ಅಂತ ಹೇಳಿದ್ರೆ ವಿಶೇಷ ವಾಕ್ಯವಾಗಿದೆ. ಅರ್ಥ ಮಾಡ್ಕೊಳಕತ್ತಿದ್ದೀರಿ, ಗೊತ್ತಾಗ್ತಿದೆ. ಇನ್ನು ಮುಂದಿಂದ ನೋಡಿ, ಜಾಣ ವಿದ್ಯಾರ್ಥಿಗಳು ಯಾವಾಗಲೂ ರ್ಯಾಂಕ್ ಅನ್ನ ಪಡೆದುಕೊಳ್ಳುತ್ತಾರೆ. ಇದು ಲೋಕಾರೂಢಿ, ಎಲ್ಲರಿಗೂ ಗೊತ್ತಿರತಕ್ಕಂತಹ ಮಾತೇ ಅಲ್ವಾ? ಜಾಣ ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದುಕೊಳ್ತಾರೆ ಅನ್ನೋದು ಎಲ್ರಿಗೂ ತಿಳಿದಿರುವಂತಹ ವಿಷಯ. ಹಾಗಾಗಿ ಮಕ್ಕಳೇ, ಈ ಗಮನ ಕೊಡಿ, ಈ ಎರಡನೆಯ ವಾಕ್ಯ ಅದು ಏನಾಗಿಬಿಡ್ತು ಅಂತ ಹೇಳಿದ್ರೆ ಇದು ಸಾಮಾನ್ಯ ವಾಕ್ಯವಾಯಿತು. ನೋಡಿ, ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದಾಗ ಮೊದಲಿಗೆ ಸಾಮಾನ್ಯ ವಾಕ್ಯ ಬಂದಿತ್ತು, ಆಮೇಲೆ ವಿಶೇಷ ವಾಕ್ಯ ನೋಡಿದ್ವಿ. ಆದರೆ ಈ ದಿನದ ಉದಾಹರಣೆಯಲ್ಲಿ ಮೊದಲಿಗೆ ವಿಶೇಷ ವಾಕ್ಯ ಬಂದ್ಬಿಡ್ತು, ತದನಂತರದಲ್ಲಿ ಯಾವುದು ಬಂದಿದೆ, ಸಾಮಾನ್ಯ ವಾಕ್ಯ ಬಂದಿದೆ. ಅದಕ್ಕೆ ನಾನು ಹೇಳಿದ್ದೆ, ಮೊದಲು ಯಾವ ವಾಕ್ಯ ಬೇಕಾದರೂ ಬರಬಹುದು, ಆಮೇಲೆ ಯಾವ ವಾಕ್ಯ ಬೇಕಾದರೂ ಬರಬಹುದು. ಇದೇ ಬರಬೇಕು ಅಂತ ಏನೂ ಇಲ್ಲ. ಈಗ ಮಕ್ಕಳೇ, ನಮಗೆ ಗೊತ್ತಾಗೋಯಿತು ಕೊಟ್ಟಿರೋ ವಾಕ್ಯದಲ್ಲಿ ವಿಶೇಷ ವಾಕ್ಯ ಯಾವುದು, ಸಾಮಾನ್ಯ ವಾಕ್ಯ ಯಾವುದು ಅನ್ನೋದು ಗೊತ್ತಾಯಿತು. ಹಾಗಾದ್ರೆ ಅದನ್ನು ಬಿಡಿಸ್ತಕ್ಕಂತಹ ಕ್ರಮ ರೀತಿ ಹೇಗಿದೆ, ಇಲ್ಲಿ ಬರೆದಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಮೊದಲು ನಾವು ಲಕ್ಷಣ ಬರೀಬೇಕು. ಅರ್ಥಾಂತರ ನ್ಯಾಸ ಅಲಂಕಾರದ ಲಕ್ಷಣ ನಿಮಗೆ ಮನದಟ್ಟಾಗಿದೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿದೆ, ಏನಿದೆ ನೋಡಿ, ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯದಿಂದ ಅಥವಾ
ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದೇ ಅರ್ಥಾಂತರ ನ್ಯಾಸ ಅಲಂಕಾರವಾಗಿದೆ ಅಥವಾ ಅದರ ಲಕ್ಷಣವಾಗಿದೆ ಅಂಥೇಳಿ ಎಲ್ಲ ವಾಕ್ಯಗಳಿಗೂ ನಾವು ಇದನ್ನೇ ಬರಿತೀವಿ ಈ ಅಲಂಕಾರದಲ್ಲಿ. ಅದು ಬರೆದದ್ದಾಗಿದೆ. ಈಗ ನಾನು ಹೇಳಿದ್ದೆ ಉಪಮೇಯ ಉಪಮಾನವನ್ನ ಕಂಡುಹಿಡಿಯೋದು ಹೇಗೆ ಈ ಅಲಂಕಾರದಲ್ಲಿ. ಬಹಳ ಸುಲಭ. ಮೊದಲ ವಾಕ್ಯವನ್ನೇ, ಮೊದಲು ಬಂದಿದ್ದನ್ನೇ ಮೊದಲ ಅಂಶಕ್ಕೆ ನಾವು ತೆಗೆದುಕೊಂಡು ಬಿಡೋದು, ಎರಡನೇ ವಾಕ್ಯವನ್ನ ಉಪಮಾನಕ್ಕೆ ತೆಗೆದುಕೊಳ್ಳುವಂತಹ ಒಂದು ಸಂದರ್ಭ. ಈಗ ಮೊದಲನೇ ವಾಕ್ಯ ಯಾವುದಿದೆ? ಆತನು ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಬಂದನು. ನೋಡಿ, ಅದನ್ನ ನಾವು ಯಾವುದಕ್ಕೆ ಬರೆದಿದ್ದೀವಿ? ಉಪಮೇಯದ ವಾಕ್ಯಕ್ಕೆ ಬರೆದಿದ್ದೀವಿ. ಅದಕ್ಕೆ ಬರೆದ್ರೆ ಮುಗಿತು. ಇನ್ನ ಉಪಮಾನಕ್ಕೆ ಯಾವುದನ್ನ ತಗೊಂಡಿದ್ದೀವಿ? ಜಾಣ ವಿದ್ಯಾರ್ಥಿಗಳು ಯಾವಾಗಲೂ ರ್ಯಾಂಕ್ ಅನ್ನ ಪಡೆದುಕೊಳ್ಳುತ್ತಾರೆ ಅನ್ನೋದು ಸಾಮಾನ್ಯ ವಾಕ್ಯ ಏನಿದೆ ಅದನ್ನು ನಾವು ಯಾವುದಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು? ಉಪಮಾನಕ್ಕೆ ತೆಗೆದುಕೊಂಡಿದ್ದೀವಿ. ಇಷ್ಟೆಲ್ಲ ನೋಡಿದ ಮೇಲೆ ನಮಗಿಲ್ಲಿ ಸಾಮಾನ್ಯ ವಾಕ್ಯ ಒಂದು ವಿಶೇಷ ವಾಕ್ಯ ಬಂದಿದೆ ಅಂದ್ರೆ ಇದು ಯಾವ ಅಲಂಕಾರ ಆಗಿಬಿಡ್ತು? ಅರ್ಥಾಂತರ ನ್ಯಾಸ ಅಲಂಕಾರ ಆಯಿತು. ಹಾಗಾಗಿ ಅಲಂಕಾರದ ಹೆಸರನ್ನ ಮೂರನೆಯ ಹಂತದಲ್ಲಿ ಬರೆದಿದ್ದೀವಿ. ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ಸಮನ್ವಯವನ್ನ ಮಾಡ್ತಕ್ಕಂಥದ್ದು, ಸಮನ್ವಯದ ಹೇಳಿಕೆಯನ್ನ ಬರೆಯೋದು ಏನಿದೆ ನೋಡಿ. ಆ ಪದಗಳನ್ನ ವಾಕ್ಯಗಳನ್ನ ಬಳಸಿ ಕೂಡ ಬರೆಯೋದಿದೆ ಅಥವಾ ನೇರವಾಗಿ ಕೂಡ ಬರೆಯೋದಿದೆ. ಹೇಗೆ ನೇರವಾಗಿ ಬರೆಯೋದು? ಇಲ್ಲಿದೆ ನೋಡಿ. ಇಲ್ಲಿ ಉಪಮೇಯದಲ್ಲಿರುವ ವಿಶೇಷ ವಾಕ್ಯವನ್ನು, ವಿಶೇಷ ವಾಕ್ಯ ಇದೆ ತಾನೇ ಉಪಮೇಯದಲ್ಲಿ. ಆತನು ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಬಂದನು ಅನ್ನೋದು ಎಂಥ ವಾಕ್ಯ? ಅದು ವಿಶೇಷ ವಾಕ್ಯ ಆಗಿದೆ. ಹಾಗಾಗಿ ಅದನ್ನೇ ಬರೆದಿದ್ದೀವಿ ನೋಡಿ. ಇಲ್ಲಿ ಉಪಮೇಯದಲ್ಲಿ ಇರುವ ವಿಶೇಷ ವಾಕ್ಯವನ್ನು ಉಪಮಾನದಲ್ಲಿರುವ ಸಾಮಾನ್ಯ ವಾಕ್ಯದಿಂದ, ಉಪಮಾನದಲ್ಲಿ ಎಂತಹ ವಾಕ್ಯ ಬಂದಿದೆ? ಸಾಮಾನ್ಯ ವಾಕ್ಯ ಬಂದಿದೆ. ಸಾಮಾನ್ಯ ವಾಕ್ಯದಿಂದ ಸಮರ್ಥಿಸಿರುವುದರಿಂದ ಇದು ಅರ್ಥಾಂತರ ನ್ಯಾಸ ಅಲಂಕಾರವಾಗಿದೆ. ಹೀಗೂ ಕೂಡ ನೀವು ನೇರವಾಗಿ ಸರಳವಾಗಿ ಬರೆಯಬಹುದು. ಏನನ್ನ? ಸಮನ್ವಯದ ಹೇಳಿಕೆಯನ್ನ. ಯಾವ ವಾಕ್ಯದಿಂದ ಯಾವ ವಾಕ್ಯವನ್ನ ಸಮರ್ಥಿಸಿದ್ದಾರೆ ಅನ್ನೋದನ್ನ ನೋಡಿಬಿಟ್ಟು ಬರೆದ್ರೆ ಇದರ ಸಮನ್ವಯದ ಹೇಳಿಕೆಯನ್ನ ಬಹಳ ಸುಲಭವಾಗಿ ಬರೆದಂತೆ ಆಗಿಬಿಡುತ್ತೆ. ನೋಡಿ ಒಂದ್ಸಲ, ಉಪಮೇಯದಲ್ಲಿರುವ ವಿಶೇಷ ವಾಕ್ಯವನ್ನು ಉಪಮಾನದಲ್ಲಿರುವ ಸಾಮಾನ್ಯ ವಾಕ್ಯದಿಂದ ಸಮರ್ಥಿಸಿರುವುದರಿಂದ ಇದು ಅರ್ಥಾಂತರ ನ್ಯಾಸ ಅಲಂಕಾರವಾಗಿದೆ. ಬರೆದು ಬಿಟ್ರೆ ಮುಗಿತು. ಅಥವಾ ಈ ವಾಕ್ಯವನ್ನು ತಗೊಂಡು ಕೂಡ ಬರೀಬಹುದು, ಆದರೆ ಅದು ಎಲ್ಲೋ ಒಂದು ಕಡೆಗೆ ದೀರ್ಘವಾಗುತ್ತೆ. ಆ ದೀರ್ಘವಾಗಿ ಬರೆಯೋದಕ್ಕಿಂತ ನಾವು ಸರಳವಾಗಿ ಬರೆದು ಮುಗಿಸ್ತೀವಿ ಅನ್ನೋ ಥರದಲ್ಲೂ ಕೂಡ ಬರೆದರೂ ತಪ್ಪೇನಿಲ್ಲ ಮಕ್ಕಳೇ. ಈ ಒಂದು ಉದಾಹರಣೆ ಅರ್ಥಾಂತರ ನ್ಯಾಸ ಅಲಂಕಾರಕ್ಕೆ ಬರುವಂಥದ್ದಾಗಿದೆ. ಇದು ನಿಮಗೆ ಅರ್ಥವಾಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ಮಕ್ಕಳೇ. ನೆನ್ಪಿಟ್ಕೊಳ್ಳಿ, 10ನೇ ತರಗತಿ ಮಕ್ಕಳ ಪರೀಕ್ಷೆಯಲ್ಲಿ ಇದನ್ನ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದಾನೆ, ವಾರ್ಷಿಕ ಪರೀಕ್ಷೆಗಳಲ್ಲೂ ಒಂದೆರಡು ಬಾರಿ ಕೇಳಿದಾನೆ. ಹಾಗಾಗಿ ಬಹಳ ಮುಖ್ಯವಾಗಿರ್ತಕ್ಕಂತಹ ವಾಕ್ಯ ಇದು. ಯಾವ ಅಲಂಕಾರಕ್ಕೆ? ಅರ್ಥಾಂತರ ನ್ಯಾಸ ಅಲಂಕಾರಕ್ಕೆ. ಒಂದು ಉದಾಹರಣೆಯನ್ನ ನೋಡಿದ್ವಿ ಮಕ್ಕಳೇ. ಈಗ ಮತ್ತೊಂದು ಮುಂದಿನ ಉದಾಹರಣೆಗೆ ನಾವು ಹೋಗೋಣ. ಈಗ ನೋಡಿ ಮಕ್ಕಳೇ, ಅರ್ಥಾಂತರ ನ್ಯಾಸ ಅಲಂಕಾರಕ್ಕೆ ಮತ್ತೊಂದು ಉದಾಹರಣೆಯನ್ನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಏನಿದೆ ವಾಕ್ಯವನ್ನ ಗಮನಿಸಿ. ನಾನು ಸಮರ್ಥನಾಗಿದ್ದರೂ ಯುದ್ಧದಲ್ಲಿ ಸೋತೆ, ಏಕೆಂದರೆ ಅದೊಂದು ಮೋಸದ ಯುದ್ಧವಾಗಿತ್ತು. ವಾಕ್ಯನ ಬಹಳ ಸೂಕ್ಷ್ಮವಾಗಿ ಗಮನಿಸಿ. ನಮ್ಮ ಮೊದಲನೇ ಕೆಲಸ ಏನು ನೆನಪಿರಬೇಕು ನಿಮಗೆ? ಅರ್ಥಾಂತರ ನ್ಯಾಸ ಅಲಂಕಾರ ಅಂತ ಹೇಳಿದ್ರೆ ಒಂದು ಸಾಮಾನ್ಯ ವಾಕ್ಯ, ಇನ್ನೊಂದು ವಿಶೇಷ ವಾಕ್ಯ ಬಂದಿರ್ತತಿ. ಹಾಗೆ ನೋಡೋದಾದ್ರೆ, ನಾನು ಸಮರ್ಥನಾಗಿದ್ದರೂ ಯುದ್ಧದಲ್ಲಿ ಸೋತೆ ಅನ್ನೋದಿದೆಯಲ್ಲ, ಅದು ಎಂತಹ ವಾಕ್ಯ? ಸಾಮಾನ್ಯ ವಾಕ್ಯ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಯಾವುದು? ನಾನು ಸಮರ್ಥನಾಗಿದ್ದರೂ ಯುದ್ಧದಲ್ಲಿ ಸೋತೆ ಅನ್ನುವಂಥದ್ದು ಎಂಥ ವಾಕ್ಯ? ಸಾಮಾನ್ಯ ವಾಕ್ಯ. ಯಾಕೆ ಅಂತ ಹೇಳಿದ್ರೆ, ಯುದ್ಧ ಅಂದ ಮೇಲೆ ನಾವೆಷ್ಟೇ ಸಮರ್ಥರಾಗಿದ್ದರೂ, ಶಕ್ತಿಶಾಲಿಗಳಾಗಿದ್ರು, ಬಲಿಷ್ಠರಾಗಿದ್ರು, ಯುದ್ಧ ತಂತ್ರಗಳನ್ನ ಗೊತ್ತಿದ್ರೂ ಕೂಡ ನಮಗೆ ಗೆಲುವು ಲಭಿಸುತ್ತೆ ಅಂತ ಹೇಳಿ ನಾವು ನಿರೀಕ್ಷೆ ಮಾಡೋ ಹಾಗಿಲ್ಲ.
ಅಥವಾ ಸೋಲು ಕೂಡ ಬರುತ್ತೆ ಅಂತಲೂ ಹೇಳಕ್ಕಾಗಲ್ಲ. ಗೆಲುವಾದರೂ ನಮಗೆ ಲಭಿಸಬಹುದು, ಸೋಲಾದರೂ ಕೂಡ ಲಭಿಸಬಹುದು. ಹಾಗಾಗಿ ಸೋಲು ಗೆಲುವು ಅನ್ನೋದು ಸಹಜವಾಗಿರ್ತಕ್ಕಂಥದ್ದು. ಯುದ್ಧ ಅಂದಮೇಲೆ ಒಬ್ರು ಗೆಲ್ಲಬೇಕು, ಒಬ್ರು ಸೋಲ್ಬೇಕು. ಹಾಗಾಗಿ ನಾನು ಸಮರ್ಥನಾಗಿದ್ದರೂ ಯುದ್ಧದಲ್ಲಿ ಸೋತೆ ಅಂತ ಹೇಳಿದ್ರೆ ಅದು ಸಾಮಾನ್ಯ ವಾಕ್ಯ. ಇನ್ನೂ ಒಂದು ಉದಾಹರಣೆ ನಿಮಗೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ನಿಮಗೆ ಆಟಗಳು ಅಂದ್ರೆ ಬಹಳ ಇಷ್ಟ. ನಿಮಗೆ ಇಷ್ಟವಾದ ಆಟದಲ್ಲಿ ಬಹಳ ಹೆಚ್ಚಿನ ಅಭ್ಯಾಸವನ್ನು ಮಾಡಿರ್ತೀರಿ, ಪ್ರಾಕ್ಟೀಸ್ ಮಾಡಿರ್ತೀರಿ. ಆದರೆ ಒಂದೊಂದು ಸಲ ಸೋಲು ಎದುರಾಗುತ್ತಲ್ಲ, ಗೆಲ್ಲೇಬೇಕು ಅಂತ ಏನಿರೋದಿಲ್ಲ. ಹಾಗಾಗಿ ಸೋಲು ಗೆಲುವು ಬಂದೊದಗೋದಿದೆಯಲ್ಲ, ಅದು ಸಾಮಾನ್ಯ. ಅದು ಆಟನಾದರೂ ಆಗಿರಬಹುದು, ಯುದ್ಧನಾದರೂ ಕೂಡ ಆಗಿರಬಹುದು. ಆ ನಿಟ್ಟಿನಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಸಮರ್ಥನಾಗಿದ್ದರೂ ಯುದ್ಧದಲ್ಲಿ ಸೋತೆ ಅನ್ನೋದೇನದು ಸಾಮಾನ್ಯ ವಾಕ್ಯ. ನಮಗೀಗ ಸಾಮಾನ್ಯ ವಾಕ್ಯ ಸಿಕ್ತು ಅಂದ್ರೆ ಉಳಿದದ್ದು ಯಾವ ವಾಕ್ಯ ಆಗಿರ್ತತಿ? ವಿಶೇಷ ವಾಕ್ಯ ಆಗಿರ್ತತಿ. ಏನಿದೆ ನೋಡಿ ಅದರಲ್ಲಿ? ಏಕೆಂದರೆ ಅದೊಂದು ಮೋಸದ ಯುದ್ಧವಾಗಿತ್ತು. ಮೋಸದ ಯುದ್ಧವಾಗಿತ್ತು ಅನ್ನೋದು ಸಾಮಾನ್ಯ ವಾಕ್ಯ ಆಗಲ್ಲ. ಅದು ಎಂತಹ ವಾಕ್ಯ ಆಗುತ್ತೆ ಅಂತ ಹೇಳಿದ್ರೆ ವಿಶೇಷ ವಾಕ್ಯ ಆಗುತ್ತೆ. ಹೌದು ಮಕ್ಕಳೇ, ನೀವು ಹೇಗೆ ಅಂತ ಪ್ರಶ್ನೆ ಮಾಡಬಹುದು. ಆಟನಾದರೂ ಆಗಿರಲಿ, ಯುದ್ಧನಾದರೂ ಆಗಿರಲಿ, ಅದಕ್ಕೆ ಅದರದೇ ಆಗಿರತಕ್ಕಂತಹ ನಿಯಮಗಳು ಇದ್ದಾವೆ ಅಲ್ವಾ? ನಾವು ನಿಯಮಗಳನ್ನು ಮೀರಿ ಆಟವನ್ನು ಆಡೋ ಹಾಗಿಲ್ಲ, ಯುದ್ಧವನ್ನು ಕೂಡ ಮಾಡೋ ಹಾಗಿಲ್ಲ. ಆದರೆ ಇಲ್ಲಿ ಯುದ್ಧ ಅನ್ನೋ ಪದ ಬಂದಿರೋದ್ರಿಂದ ನಾವು ಹಿಂದಿನ ರಾಜರ ಕಾಲಕ್ಕೆ ಹೋದ್ರೆ, ಒಬ್ಬ ರಾಜ ಇನ್ನೊಬ್ಬ ರಾಜನನ್ನ ಸೋಲಿಸೋದಕ್ಕೆ ಕೆಲವೊಂದು ಸಾರಿ ಯುದ್ಧದ ನಿಯಮಗಳನ್ನ ಮೀರಿ ಎದುರಾಳಿ ರಾಜನನ್ನ ಸೋಲಿಸ್ತಾ ಇದ್ರು, ಕುತಂತ್ರಗಳನ್ನ ಮಾಡಿ. ಕುತಂತ್ರ ಅಂದ್ರೆ ಇಲ್ಲಿ ಇನ್ನೊಂದು ಅರ್ಥ ನಾವು ಏನಕ್ಕೆ ಬರ್ತೀವಪ್ಪ ಅಂತ ಹೇಳಿದ್ರೆ ಮೋಸ ಅನ್ನುವಂತಹ ಅರ್ಥಕ್ಕೆ ಬರ್ತೀವಿ. ಮೋಸದಿಂದ ಎದುರಾಳಿ ರಾಜನನ್ನಲ್ಲ, ಯಾರನ್ನ ಬೇಕಾದರೂ ಕೂಡ ನಾವು ಏನ್ ಮಾಡಬಹುದು? ವಂಚನೆಗೆ ಒಳಗಾಗಿಸಬಹುದು, ಅಥವಾ ಅವರನ್ನ ಸೋಲಿಸಬಹುದು, ಅಥವಾ ಅವರಿಗೆ ಏನಾದರೂ ಒಂದು ಕೆಡುಕನ್ನ ನಾವು ತಂದು ಕೊಡಬಲ್ಲು. ಹಾಗಾಗಿ ಯುದ್ಧ ಸಹಜವಾದ ಯುದ್ಧವಾಗಿರಲಿಲ್ಲ. ಅದು ಎಂತಹ ಯುದ್ಧವಾಗಿತ್ತು? ಅದು ಮೋಸದ ಯುದ್ಧವಾಗಿತ್ತು ಅನ್ನೋದಿದೆಯಲ್ಲ, ಅದು ವಿಶೇಷ ವಾಕ್ಯ. ಈಗ ನಿಮಗೆ ವಾಕ್ಯದಲ್ಲಿ ಸಿಕ್ಕಿಬಿಡ್ತು, ಒಂದು ಸಾಮಾನ್ಯ ವಾಕ್ಯ ಸಿಕ್ತು, ಒಂದು ವಿಶೇಷ ವಾಕ್ಯ ಸಿಕ್ತು. ಈಗ ಅದನ್ನು ಬಿಡಿಸಿರ್ತಕ್ಕಂತಹ ರೀತಿ ಹೇಗಿದೆ ನೋಡಿ. ಲಕ್ಷಣ ಬರೆದಿದ್ದೀವಿ, ಅದು ಈಗಾಗಲೇ ಹೇಳಿರೋ ಎಲ್ಲ ಅರ್ಥಾಂತರ ನ್ಯಾಸ ಅಲಂಕಾರಕ್ಕೆ ಅದೇ ಲಕ್ಷಣ. ಒಂದು ವಿಶೇಷ ವಾಕ್ಯವನ್ನ ಸಾಮಾನ್ಯ ವಾಕ್ಯದಿಂದ, ಅಥವಾ ಸಾಮಾನ್ಯ ವಾಕ್ಯವನ್ನ ವಿಶೇಷ ವಾಕ್ಯದಿಂದ ಸಮರ್ಥನೆ ಮಾಡುವುದೇ ಇದರ ಲಕ್ಷಣವಾಗಿದೆ ಅಂತ ಬರೆದುಬಿಟ್ರೆ ಮುಗೀತು. ಇನ್ನ ಉಪಮೇಯ ಉಪಮಾನಗಳನ್ನ ಗುರುತಿಸ್ತಕ್ಕಂಥದ್ದು ತುಂಬಾ ಸುಲಭವಾಗಿ ನಿಮಗೆ ಈಗಾಗಲೇ ತಿಳಿದು ಹೋಗ್ಬಿಟ್ಟಿದೆ. ಮೊದಲನೇ ವಾಕ್ಯವನ್ನೇ ನಾವು ಉಪಮೇಯಕ್ಕೆ ತಗೋಬೇಕು. ಏನಿದೆ ಮೊದಲನೇ ವಾಕ್ಯ? ನಾನು ಸಮರ್ಥನಾಗಿದ್ದರೂ ಯುದ್ಧದಲ್ಲಿ ಸೋತೆ ಅನ್ನೋದಿದೆಯಲ್ಲ, ಅದು ಏನದು? ಉಪಮೇಯದ ವಾಕ್ಯವಾಗಿ ನಮಗೆ ಸಿಗುವಂಥದ್ದು. ನಾನು ಮುಂಚೆನೂ ಕೂಡ ಹೇಳಿದ್ದೆ ಮಕ್ಕಳೇ, ಇದು ಎಂತಹ ವಾಕ್ಯ ಆಗಿರ್ತತಿ ಅದನ್ನ ನೀವು ಬರೀರಿ ಅಂತ ಹೇಳಿದ್ದೆ. ಇದು ಎಂತಹ ವಾಕ್ಯವಾಗಿದೆ? ಸಾಮಾನ್ಯ ವಾಕ್ಯವಾಗಿದೆ. ಉಪಮೇಯದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಎಂಥ ವಾಕ್ಯ? ಸಾಮಾನ್ಯ ವಾಕ್ಯ. ಇನ್ನು ಉಪಮಾನ ಎರಡನೇ ವಾಕ್ಯ, ಏಕೆಂದರೆ ಅದೊಂದು ಮೋಸದ ಯುದ್ಧವಾಗಿತ್ತು ಅನ್ನೋದು ಏನು? ಆ ವಾಕ್ಯ ನಮಗೆ ಸಿಕ್ಕಿದೆ. ಅದು ಎಂತಹ ವಾಕ್ಯವಾಗಿದೆ ಅಂತ ಹೇಳಿದ್ರೆ ವಿಶೇಷ ವಾಕ್ಯವಾಗಿದೆ. ಅದನ್ನು ನೀವು ಈ ಉಪಮೇಯ ಉಪಮಾನದ ಅಂಶಗಳ ಮುಂದೆ ನೀವು ಅದನ್ನ ಹೆಸರಿಸಬಹುದು. ಹೆಸರಿಸಿದ್ರೆ ನಿಮ್ಮ ಪೇಪರನ್ನ ಮೌಲ್ಯಮಾಪನ ಮಾಡತಕ್ಕಂಥವರಿಗೆ ನೀವು ಕೂಡ ಎಷ್ಟೊಂದು ಸಮರ್ಥರಾಗಿದ್ದೀರಿ ಉತ್ತರ ಬರೆಯೋದಿಕ್ಕೆ ಅಂತೇಳಿ ಅವರಿಗೆ ಮನವರಿಕೆ ಆಗ್ತತಿ. ಯಾಕೆಂದ್ರೆ ಪರೀಕ್ಷೆ ಕೂಡ ನಿಮಗೊಂದು ಯುದ್ಧ ಅಲ್ವಾ? ಆ ಪರೀಕ್ಷೆಯನ್ನು ಯುದ್ಧವನ್ನ ಎದುರಿಸ್ಬೇಕಪ್ಪ ಅಂದ್ರೆ ವಿಷಯದಲ್ಲಿ ಬಹಳಷ್ಟು ಸಾಮರ್ಥ್ಯವನ್ನ ನಾವು ಇಟ್ಟುಕೊಂಡಿರ್ಬೇಕು. ಆ ಸಾಮರ್ಥ್ಯವನ್ನ ಸಮರ್ಥಿಸುವುದೇ ನಿಮ್ಮ ಪ್ರತಿಭೆ, ನಿಮ್ಮ ಕೆಲಸ. ಹಾಗಾಗಿ ಅವನು ಬರೆದರೆ ನಿಮ್ಮ ಅಂಕಗಳನ್ನ ಕೊಡುವುದರಲ್ಲಿ ಯಾವುದೇ ಅನುಮಾನ ಸಿಗೋದಿಲ್ಲ. ಇನ್ನ ಮೂರನೇದಾಗಿರ್ತಕ್ಕಂಥದ್ದು ಏನನ್ನ ಬರೆಯುವಂಥದ್ದು? ಅಲಂಕಾರದ ಹೆಸರನ್ನ ಬರೆಯೋದು. ನಮಗೆ ಸಾಮಾನ್ಯ ವಾಕ್ಯ ವಿಶೇಷ ವಾಕ್ಯ ಸಿಕ್ಬಿಡ್ತು ಅಂತ ಹೇಳಿದ್ರೆ ಯಾವ ಅಲಂಕಾರವಾಗಿ ಬಿಟ್ಟಿದೆ? ಅರ್ಥಾಂತರ ನ್ಯಾಸ ಅಲಂಕಾರ ಆಗಿದೆ. ಮೂರನೇ ಹಂತದಲ್ಲಿ ಬರಿತೀವಿ.
ಇನ್ನು ಕೊನೆಯದು ಸಮನ್ವಯದ ಹೇಳಿಕೆಯನ್ನ ಬರಿತಕ್ಕಂಥದ್ದು. ಇಲ್ಲಿ ನೋಡಿ, ಉಪಮೇಯದಲ್ಲಿ ಯಾವ ವಾಕ್ಯ ಬಂದಿದೆ? ಸಾಮಾನ್ಯ ವಾಕ್ಯ ಬಂದಿದೆ, ಅದನ್ನ ಇಟ್ಕೋಬೇಕು. ಇಲ್ಲಿ ಉಪಮೇಯದಲ್ಲಿರುವ ಸಾಮಾನ್ಯ ವಾಕ್ಯವನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ, ಬರೆದಿದ್ದೀನಿ. ಸರಿಯಾಗಿ ಗಮನಿಸಿ ಮಕ್ಕಳೇ. ನೀವಿದು ಬರಿಬೇಕಾದ್ರೆ ಬಹಳ ಜಾಗರೂಕತೆ ಇರಬೇಕು. ಯಾವುದನ್ನೋ ಹೋಗಿ ಯಾವುದನ್ನೋ ಹೇಳೋ ಹಾಗಿಲ್ಲ. ಉಪಮೇಯದಲ್ಲಿ ಬಂದಿರತಕ್ಕಂಥದ್ದು ಎಂಥ ವಾಕ್ಯ? ಸಾಮಾನ್ಯ ವಾಕ್ಯ. ಇಲ್ಲ ನಿಮಗಿದು ಗೊಂದಲ ಆಗುತ್ತೆ ಅಂತ ಹೇಳಿದ್ರೆ ಆ ವಾಕ್ಯವನ್ನು ಕೂಡ ಜೊತೆಯಲ್ಲಿ ತಗೊಂಡ್ಬಿಡ್ಬೋದು. ಇಲ್ಲಿ ಉಪಮೇಯದಲ್ಲಿರುವ ನಾನು ಸಮರ್ಥನಾಗಿದ್ದರೂ ಯುದ್ಧದಲ್ಲಿ ಸೋತೆ ಎಂಬ ಸಾಮಾನ್ಯ ವಾಕ್ಯವನ್ನು ಉಪಮಾನದಲ್ಲಿರುವ ಯಾವ ವಾಕ್ಯದೊಡನೆ, ಉಪಮಾನದಲ್ಲಿ ಎಂಥ ವಾಕ್ಯ ಬಂದಿದೆ? ವಿಶೇಷ ವಾಕ್ಯ ಬಂದಿದೆ. ವಿಶೇಷ ವಾಕ್ಯವಾದ ಇದನ್ನು ಬೇಕಾದರೂ ನೀವು ಬರೀಬಹುದು, ಏಕೆಂದರೆ ಅದೊಂದು ಮೋಸದ ಯುದ್ಧವಾಗಿತ್ತು ಎಂಬ ವಾಕ್ಯದಿಂದ ಸಮರ್ಥಿಸಿರುವುದರಿಂದ ಇದು ಯಾವ ಅಲಂಕಾರವಾಯಿತು? ಅರ್ಥಾಂತರ ನ್ಯಾಸ ಅಲಂಕಾರವಾಗಿದೆ ಅಂಥೇಳಿ ಬರೆದು ಬಿಟ್ರೆ ನಿಮಗೆ ಆ ಅಲಂಕಾರವನ್ನು ಪರಿಪೂರ್ಣವಾಗಿ ಬಿಡಿಸಿದಂತೆ ಆಗುತ್ತೆ. ಇಷ್ಟು ಅರ್ಥಾಂತರ ನ್ಯಾಸ ಅಲಂಕಾರಕ್ಕೆ ನಾನು ಮಕ್ಕಳೇ ಹೆಚ್ಚಿನದಾಗಿ ನಿಮಗೆ 2 ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಇಷ್ಟನ್ನು ಹೇಳೋದ್ರ ಮೂಲಕ ನಾನು ಈ ಅರ್ಥಾಂತರ ನ್ಯಾಸ ಅಲಂಕಾರಕ್ಕೆ ಮುಕ್ತಾಯವನ್ನು ತಂದಿಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಈ ಅಲಂಕಾರ ಸರಳವಾಗಿ ಅರ್ಥವಾಗಿದೆ ಅಂಥೇಳಿ ನನ್ನ ಒಂದು ಅನಿಸಿಕೆ. ಹೆಚ್ಚಿನ ಇದಕ್ಕೆ ಸಂಬಂಧಪಟ್ಟಂತಹ ಉದಾಹರಣೆಗಳನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರ್ತಾರೆ, ಅಥವಾ ಬೇರೆ ಎಲ್ಲಾದರೂ ಕೂಡ ಹುಡುಕಿದರೆ ನಿಮಗೆ ಸಿಕ್ಕೇ ಸಿಗುತ್ತೆ. ಅವುಗಳನ್ನು ಹುಡುಕೋದ್ರ ಮೂಲಕ ಈ ರೀತಿಯಾಗಿ ಬಿಡಿಸೋದನ್ನು ನೀವು ಕರಗತ ಮಾಡ್ಕೋಬೇಕು, ಅಭ್ಯಾಸ ಮಾಡ್ಕೋಬೇಕು. ಹೆಚ್ಚೆಚ್ಚು ಪ್ರಯತ್ನಗಳನ್ನು ಮಾಡಿದಷ್ಟು ನಿಮಗೆ ಆ ವಿಷಯ ಬಹಳ ಮನದಟ್ಟಾಗಿ ತಲೆಯಲ್ಲಿ ಉಳಿಯೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಅರ್ಥಾಲಂಕಾರದ ಕೊನೆಯ ವಿಷಯಕ್ಕೆ ನಾನು ಬರ್ತಾ ಇದ್ದೀನಿ. ಕೊನೆಯ ಅಲಂಕಾರ ಅದು ಯಾವುದು ಅಂತ ಹೇಳಿದ್ರೆ ಶ್ಲೇಷ ಅಲಂಕಾರ. ಆ ಶ್ಲೇಷ ಅಲಂಕಾರ ಒಂದನ್ನು ಮಾಡಿಬಿಟ್ರೆ ಮಕ್ಕಳೇ ಅಲ್ಲಿಗೆ ಅಲಂಕಾರದ ವಿಷಯ ಸಂಪೂರ್ಣವಾಗಿ ಮುಗಿದ ಹಾಗೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇಲ್ಲಿಗೆ ನನ್ನ ಇಂದಿನ ತರಗತಿಯನ್ನು ಮುಕ್ತಾಯ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲನ್ನು ನೀವು ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅನ್ನೋ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ತರಗತಿ ನಿಮಗೆ ಮನಸ್ಸಿಗೆ ಎಲ್ಲಾದರೂ ಒಂದು ಚೂರು ಇಷ್ಟವಾಗಿತ್ತು ಅಂತ ಹೇಳಿದ್ರೆ ಅದಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ನನ್ನ ಕೊನೆಯ ಕಳಕಳಿಯ ವಿನಂತಿ ಏನು, ಪ್ರತಿ ವಿಡಿಯೋದಲ್ಲೂ ಇದನ್ನು ಹೇಳ್ತಿರ್ತೀನಿ, ಇದನ್ನು ಓದುವಂತಹ ವಿದ್ಯಾರ್ಥಿಗಳಿಗೆ ನೀವು ಮುಟ್ಟಿಸಿ ಶೇರ್ ಮಾಡಿ ಅನ್ನೋ ಮಾತನ್ನು ಕೇಳ್ಕೊಳ್ತಾ, ಇಲ್ಲಿವರೆಗೂ ನನ್ನ ಪಾಠವನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಮಕ್ಕಳೇ.